ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಾಯಕತ್ವ ಬದಲಾವಣೆಯ ಚರ್ಚೆ ಕಂಡು ಹೈಕಮಾಂಡ್ಗೆ ದಿಗಿಲಾಗಿದೆ. ಬಿಹಾರ ಎಲೆಕ್ಷನ್ ನೆಪ ಹೇಳಿ ದಿಡ್ಡಿ ಬಾಗಿಲು ಹಾಕಿದೆ. ಇತ್ತ ಅಣ್ಣನಿಗೆ ಧ್ವನಿಯಾದ ಸುರೇಶ್ ಆತುರ ಆತಂಕ ಏನೂ ಇಲ್ಲ ಅಂತ ಸಾರಿ ಪವರ್ ಆಟದ ಸದ್ಯಕ್ಕಷ್ಟೇ ವಿರಾಮ ಅಂತ ಸಾರಿದ್ದಾರೆ. ಅತ್ತ ಮೈಲಾರ ಲಿಂಗನ ಕಾರಣಿಕ ಸಿದ್ದು ಮನದಲ್ಲಿ ಆತಂಕ ಕೆಡವಿದೆ. 18 ವರ್ಷಗಳ ವನವಾಸ 11 ಜೀವಗಳನ್ನು ಹಣಿದಿತ್ತು. ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದ ವರದಿ ಸರ್ಕಾರದ ಕೈ ಸೇರಿದೆ. ಘಟನೆಗೆ ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಮತ್ತು ಪೊಲೀಸರೇ ಹೊಣೆ ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಅತ್ತ ಮ್ಯಾಜಿಸ್ಟ್ರೇಟ್ ವರದಿ ಮಾತ್ರ ಆರ್ಸಿಬಿಯನ್ನು ಕಟಕಟೆಯಲ್ಲಿ ನಿಲ್ಲಿಸಿದೆ. ಗಾಳಿ ಆಂಜನೇಯ ಸ್ವಾಮಿ ಬೇಡಿದ್ದನ್ನು ಕರುಣಿಸೋ ರಾಮದೂತ. ಆಗಾಗ ವಿವಾದಗಳಿಂದಲೇ ಸದ್ದು ಮಾಡ್ತಿದ್ದ ದೇವಸ್ಥಾನದಲ್ಲಿ ಈಗಂತೂ ಜಟಾಪಟಿ ಸೃಷ್ಟಿಯಾಗಿದೆ. ಹುಂಡಿಗಳಿಗೆ ಬೀಗ ಜಡಿದಿದ್ದ ಸರ್ಕಾರ ಲಾಕರ್ಗಳನ್ನು ಸೀಸ್ ಮಾಡಿದೆ. ಸರ್ಕಾರದ ನಿರ್ಧಾರದ ವಿರುದ್ಧ ಟ್ರಸ್ಟ್ ಕಾನೂನು ಸಮರಕ್ಕೆ ಮುಂದಾಗಿದೆ. ಅನ್ನದಾತರಲ್ಲೇ ಭಿನ್ನರಾಗ ಮೂಡಿದೆ. ಪ್ರಾಣ ಬಿಟ್ಟರು ಭೂಮಿ ಬಿಡಲ್ಲ ಅಂತ ಹಲವು ರೈತರು ನಡೆಸ್ತಾ ಇದ್ದ ಹೋರಾಟದಲ್ಲಿ ಬಿರುಕು ಮೂಡಿದೆ. ಸರ್ಕಾರ ಮರದ ಒಂದು ಬಣ ಸೂಕ್ತ ಪರಿಹಾರ ಕೇಳಿದೆ. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಮಂಗಳವಾರಕ್ಕೆ ಸಿದ್ದು ಸಭೆ ಕರೆದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.